ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾದಾಗ ನೇರವಾಗಿ ಪಕ್ಷ ತೀರ್ಮಾನ ತಗೊಳ್ಳಿಲ್ಲ. ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಬಹುಮತದ ನಿರ್ಣಯವನ್ನು ಘೋಷಣೆ. ರಾಜ್ಯದಲ್ಲಿ ಸಿಎಂ ಗದ್ದುಗೆ ಗುದ್ದಾಟ, ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ಚೆಕ್ಮೇಟ್. ಡಿಕೆಶಿಗೆ ಶಾಸಕ ನರೇಂದ್ರ ಸ್ವಾಮಿ ಮಾತಿನ ಏಟು. ಚನ್ನಪಟ್ಟಣ ಕಬ್ಜಾಗೆ ಡಿಕೆ ಶಿವಕುಮಾರ್ ಭರ್ಜರಿ ರೌಂಡ್ಸ್. ರಾಮನಗರ ಕ್ಲೀನ್ ಸ್ವೀಪ್ಗೆ ಸ್ಕೆಚ್. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸಹಕಾರ ನೀಡ್ತೀವಿ ಎಂದ ಡಿಸಿಎಂ. ಸೆಂಟ್ರಲ್ ಜೈಲ್ ಕಂಬಿಗಳ ಹಿಂದೆ ಕಾಟೇರ. ದರ್ಶನ್ ಪರ ಮಂಡ್ಯ ಗೌಡ್ತಿ ಮಾರ್ಮಿಕ ಪೋಸ್ಟ್. ಕೊನೆಗೂ ಮೌನ ಮುರಿದ ಸುಮಲತಾ. ರಾಜ್ಯದಲ್ಲಿ ಡೆಂಘಿ ಅಬ್ಬರ. ಸಿಲಿಕಾನ್ ಸಿಟಿಯಲ್ಲಿ ಕೇಸ್ಗಳ ವಿಸ್ಫೋಟ. ಇಂದು ಬಿಬಿಎಂಪಿ ಅಧಿಕಾರಿಗಳ ಜೊತೆ ದಿನೇಶ್ ಗುಂಡೂರಾವ್ ಸಭೆ. ಮೂಡ ನಿವೇಶನ ಹಂಚಿಕೆಯಲ್ಲೂ ಭಾರಿ ಅಕ್ರಮ. ರಿಪಬ್ಲಿಕನ್ ವರದಿ ಪ್ರಸಾರವಾಗ್ತಿದ್ದಂತೆ ಆಯುಕ್ತ ತಲೆದಂಡ. ಸಿಎಂ ಪರಮಾಪ್ತನಿಗೆ ಢವಢವ. ನೋಡಿ, ಮೂಡಾದಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆ ರಿಪಬ್ಲಿಕನ್ ನಿರಂತರವಾಗಿ ವರದಿಯನ್ನ ಬಿತ್ತರಿಸ್ತಾ ಇದೆ. ಈಗ ಅದರ ಮುಂದುವರೆದ ಭಾಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಒಬ್ಬ ಅಧಿಕಾರಿಯ ತಲೆದಂಡ ಆಗಿದೆ. ಯಾರವರು ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೂಡಾದಲ್ಲಿ 50-50 ಸೈಟು ಹಂಚಿಕೆ ಹಗರಣ. ಆಯುಕ್ತ ಸೇರಿ 4 ಅಧಿಕಾರಿಗಳ ಎತ್ತಂಗಡಿಯಾಗಿದೆ. ಮೂಡ ಆಯುಕ್ತ ದಿನೇಶ್ ಕುಮಾರ್, ಕಾರ್ಯದರ್ಶಿ ಶೇಖರ್, ಎಡಬ್ಲ್ಯೂ ಶ್ರೀನಿವಾಸ್, ಎಡಬ್ಲ್ಯೂ ಸಂಪತ್ ಎತ್ತಂಗಡಿಯಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಟ್ ಎತ್ತಂಗಡಿಯ ಶಿಕ್ಷೆ ಓಕೆನಾ? 4 ಅಧಿಕಾರಿಗಳು ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಎತ್ತಂಗಡಿ ಮಾಡೋ ಮೂಲಕ ಈ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬೇರೆ ದಿಕ್ಕಿನಡೆಗೆ ಸಾಗಿಸುವ ಪ್ರಯತ್ನ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. 4 ಅಧಿಕಾರಿಗಳ ಅಮಾನತಾಗಬೇಕಾಗಿತ್ತು. ಅಮಾನತು ಬದಲು ಎತ್ತಂಗಡಿಯ ಶಿಕ್ಷೆಯನ್ನ ಕೊಡಲಾಗಿದೆ. 15 ದಿನಗಳ ಒಳಗಡೆ ಸಮಗ್ರ ವರದಿ ನೀಡೋದಕ್ಕೆ ತನಿಖಾ ತಂಡಕ್ಕೆ ಗಡುವು ಕೂಡ ನೀಡಲಾಗಿದೆ. ತನಿಖಾ ವರದಿಯೊಂದಿಗೆ ಏನ್ ಕ್ರಮ ಕೈಗೊಳ್ಳಬೇಕು, ಶಿಸ್ತು ಕ್ರಮದ ಕುರಿತು ಸ್ಪಷ್ಟ ಅಭಿಪ್ರಾಯ ನೀಡೋದಕ್ಕೆ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆ ಅಂತೆ. ತನಿಖಾ ತಂಡಕ್ಕೆ ನೆರವು ನೀಡೋದಕ್ಕೆ ಮೂಡ ಆಯುಕ್ತರಿಗೆ ಕಟ್ಟಪ್ಪಣೆ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಭಾರಿ ಅಕ್ರಮ ನಡೆದಿರೋ ವಿಷಯವನ್ನ ನಿಮ್ಮ ರಿಪಬ್ಲಿಕನ್ ಎಳೆಯಾಗಿ ಬಿಚ್ಚಿಟ್ಟಿತ್ತು. ನಮ್ಮ ನಿರಂತರ ವರದಿ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮೂಡಾದಲ್ಲಿ 50-50 ಸೈಟು ಹಂಚಿಕೆ ಹಗರಣ. ಮೂಡಾ ಆಯುಕ್ತ ದಿನೇಶ್ ಕುಮಾರ್ ತಲೆದಂಡ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮೂಡಾ ಸೈಟ್ ಹಂಚಿಕೆ ಅಕ್ರಮದ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ಇದರ ಬೆನ್ನಲ್ಲೇ ಅಲರ್ಟ್ ಆದ ಸರ್ಕಾರ ಮೂಡಾ ಆಯುಕ್ತ ದಿನೇಶ್ ಕುಮಾರ್ ಅನ್ನ ಅಮಾನತುಗೊಳಿಸಿದೆ. ಹೌದು, ಮೈಸೂರಿನಲ್ಲಿ 1989ರಲ್ಲಿ ಸರ್ವೆ ನಂಬರ್ 86ರ 7.03 ಎಕರೆ ಜಾಗವನ್ನು ಮೂಡಾ ತನ್ನ ವಶಕ್ಕೆ ಪಡೆದಿತ್ತು.